ಪ್ರಾಚೀನ ಭಾರತದ ಮಹರ್ಷಿಗಳು ಮಾಲಿಕೆಯಡಿ ಇಂದು ನಾವು ಕಾತ್ಯಾಯನ ಮಹರ್ಷಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಾತ್ಯಾಯನರು ಅತ್ಯಂತ ಪ್ರಾಚೀನ ಮಹರ್ಷಿಗಳಲ್ಲಿ ಒಬ್ಬರು. ಇವರು ಕಥಾ ಗೋತ್ರದಲ್ಲಿ ಜನಿಸಿದವರೆಂದು, ಆದ್ದರಿಂದ ಕಾತ್ಯಾಯನರೆಂದು ಕರೆಯಲ್ಪಡುತ್ತಾರೆಂದು ಹೇಳುತ್ತಾರೆ. ಇವರ ತಂದೆಯು ಕಾತ್ಯನೆಂಬ ಮಹರ್ಷಿ. ಕಾತ್ಯಾಯನ ಎಂಬ ಹೆಸರಿನವರು ಅನೇಕರಿದ್ದಿರಬಹುದೆಂದು ಪುರಾಣದ ಮೂಲಗಳಿಂದ ತಿಳಿದುಬರುತ್ತದೆ. ಅವರಲ್ಲಿ ಒಬ್ಬರು ವಿಶ್ವಾಮಿತ್ರರ ಪುತ್ರರು. ವಿಶ್ವಾಮಿತ್ರರಿಗೆ ದೇವರಾತ, ಕಾತ್ಯಾಯನರೇ ಮೊದಲಾದ 100 ಮಂದಿ ಪುತ್ರರಿದ್ದರು. ಅವರಲ್ಲಿ ಕಾತ್ಯಾಯನರು ತಮ್ಮ ತಪಸ್ಸು ಮತ್ತು ಶೀಲಗಳಿಂದ ಪ್ರಖ್ಯಾತರಾಗಿದ್ದರು. ಕೆಲವು ಕಡೆ ಇವರನ್ನು ವಿಶ್ವಾಮಿತ್ರರ ಪುತ್ರರೆಂದು ಹೇಳಲಾಗಿದೆ, ಕೆಲವು ಕಡೆ ಅವರ ವಂಶದಲ್ಲಿ ಜನಿಸಿದವರೆಂದು ಹೇಳಲಾಗಿದೆ. ಗೋಭಿಲರೆಂಬ ಮಹರ್ಷಿಗಳ ಪುತ್ರರಾದ ಕಾತ್ಯಾಯನರು ಇನ್ನೊಬ್ಬ ಮಹರ್ಷಿಗಳು. ಗೋಭಿಲರು ದೇವದತ್ತನೆಂಬುವವನು ಮಾಡಿದ ಯಜ್ಞದಲ್ಲಿ ಉದ್ಗಾತೃವಾಗಿ ಭಾಗವಹಿಸಿದ್ದರು. ಉದ್ಗಾತೃವು ಸಾಮವೇದ ಮಂತ್ರಗಳನ್ನು ಪಠಿಸಬೇಕು. ಮಹರ್ಷಿಗಳು ಈ ಮಂತ್ರಗಳನ್ನು ಪಠಿಸುವಾಗ ಸ್ವರದಲ್ಲಿ ಸ್ವಲ್ಪ ವ್ಯತ್ಯಾಸವಾಯಿತು. ವೇದದಲ್ಲಿ, ಅದರಲ್ಲಿಯೂ ಸಾಮವೇದದಲ್ಲಿ ಸ್ವರ ಬಹಳ ಮುಖ್ಯವಾದುದು. ಅದರಲ್ಲಿ ವ್ಯತ್ಯಾಸ ಮಾಡಿದರೆ ಯಜ್ಞದ ಪರಿಣಾಮವು ವ್ಯತಿರಿಕ್ತವಾಗುವ ಸಾಧ್ಯತೆ ಇದೆ. ಇದರಿಂದಾಗಿ ದೇವದತ್ತನಿಗೆ ಬಹಳ ಕೋಪ ಬಂದಿತು. ಅವನು ಗೋಭಿಲರನ್ನು ಕುರಿತು, ನಿನ್ನ ಮಗನು ಮೂರ್ಖನಾಗಿ ಹುಟ್ಟಲಿ ಎಂದು ಶಾಪವನ್ನಿತ್ತನು. ಕೆಲವರು ಗೋಭಿಲರೇ ದೇವದತ್ತನನ್ನು ಶಪಿಸಿದರೆಂದು, ಅನಂತರ ದೇವದತ್ತನು ಶರಣಾಗತನಾದಾಗ ಕೆಲವು ಕಾಲದ ತರುವಾಯ ಮಗನು ಮೂರ್ಖತ್ವವನ್ನು ಕಳೆದುಕೊಳ್ಳುವನೆಂದು ವರವನ್ನಿತ್ತರೆಂದು ಹೇಳುತ್ತಾರೆ. ಗೋಭಿಲರೇ ಕಾತ್ಯಾಯನರೆಂದು ಹೇಳುವ ವಾದವೂ ಇದೆ. ಗೋಭಿಲರು ಸ್ವತಃ ಕೃತಿರಚನಕಾರರಾಗಿದ್ದರು ಎಂಬುದಕ್ಕೆ ಅವರ ಹೆಸರಿನಲ್ಲಿರುವ ಗೋಭಿಲ ಗೃಹ್ಯ ಸೂತ್ರ, ಗೋಭಿಲ ಸ್ಮೃತಿ ಮತ್ತು ಗೋಭಿಲ ಶ್ರಾದ್ದಕಲ್ಪವೆಂಬ ಕೃತಿಗಳು ಸಾಕ್ಷಿಯಾಗಿವೆ. ಗೋಭಿಲ ಗೃಹ್ಯ ಸೂತ್ರದಲ್ಲಿ 4 ಪ್ರಪಾಠಕಗಳಿವೆ. ಅವುಗಳನ್ನು ಖಂಡಿಕೆಗಳಾಗಿ ವಿಭಜಿಸಲಾಗಿದೆ. ಇದರಲ್ಲಿ ಒಟ್ಟು 39 ಖಂಡಿಕೆಗಳು, 1089 ಸೂತ್ರಗಳು ಇವೆ. ಇದಕ್ಕೆ ಭಟ್ಟನಾರಾಯಣ, ಯಶೋಧರ ಎಂಬುವವರ ವ್ಯಾಖ್ಯಾನವಲ್ಲದೆ ಸರಳ ಎಂಬ ಅಜ್ಞಾತ ಲೇಖಕನ ವ್ಯಾಖ್ಯಾನವೂ ಇದೆ. ಇದರಲ್ಲಿ ಗೃಹಸ್ಥನ ಕರ್ತವ್ಯಗಳ ಬಗ್ಗೆ ವಿಸ್ತಾರವಾದ ಚರ್ಚೆ ಇದೆ. ಪಿತೃಯಜ್ಞ, ಪಾರ್ವಣ ಯಜ್ಞ, ಅಷ್ಟಕ ಯಜ್ಞ, ಆಗ್ರಹಾಯಣ, ಪಂಚಮಹಾಯಜ್ಞಗಳು, 13 ಸಂಸ್ಕಾರಗಳು ವಿವರಿಸಲ್ಪಟ್ಟಿವೆ. ಗೋಭಿಲ ಸ್ಮೃತಿಗೆ ಕರ್ಮಪ್ರದೀಪವೆಂಬ ಹೆಸರು ಇದೆ. ಇದು ಕಾತ್ಯಾಯನ ವಿರಚಿತವೆಂದು ನಂಬಿಕೆ ಇರುವುದರಿಂದಲೇ ಗೋಭಿಲರೇ ಕಾತ್ಯಾಯನರೆಂಬ ವಾದ ಪುಷ್ಟಿ ಪಡೆಯುತ್ತದೆ. ಇದರಲ್ಲಿ ಧರ್ಮಶಾಸ್ತ್ರ ಸಂಬಂಧವಾದ ಆಚಾರಗಳು, ಜಪ, ತರ್ಪಣ, ಅಶೌಚ ನಿರ್ಣಯ ಮೊದಲಾದ ವಿಷಯಗಳಿವೆ. ಕಾತ್ಯಾಯನರು ಧರ್ಮಶಾಸ್ತ್ರ ಪ್ರವರ್ತಕರಾಗಿದ್ದರೆಂಬುದಕ್ಕೆ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿರುವ ಸ್ಮೃತಿಕಾರರ ಪಟ್ಟಿಯಲ್ಲಿ ಅವರ ಹೆಸರು ಇರುವುದು ಸಾಕ್ಷಿಯಾಗಿದೆ. ಪಾಣಿನಿ ಸೂತ್ರಗಳಿಗೆ ವಾರ್ತಿಕಗಳನ್ನು ಬರೆದ ವರರುಚಿಗೂ ಕಾತ್ಯಾಯನನೆಂಬ ಹೆಸರಿದ್ದಿತೆಂದು ತಿಳಿದುಬರುತ್ತದೆ. ಇವರು ಕಥಗೋತ್ರದವರಾದ್ದರಿಂದ ಈ ಹೆಸರು ಬಂದಿರಬಹುದು. ಕಾತ್ಯಾಯನರಿಗೆ ಕತರೆಂಬ ಹೆಸರೂ ಇದ್ದು, ಅವರ ಗೋತ್ರದವರು ಕಾತ್ಯಾಯನರೆಂಬ ಹೆಸರಿನಿಂದ ಪ್ರಸಿದ್ಧರಾಗಿರಬಹುದು. ಕಥಗೋತ್ರವು ವಿಶ್ವಾಮಿತ್ರ, ಕಾತ್ಯ ಮತ್ತು ಕೀಲರೆಂಬ ಋಷಿಗಳನ್ನು ಪ್ರವರದಲ್ಲಿ ಒಳಗೊಂಡಿದೆ. ಕಾತ್ಯವೆಂಬ ಇನ್ನೊಂದು ಗೋತ್ರವು ವಿಶ್ವಾಮಿತ್ರ, ಕಾತ್ಯ ಮತ್ತು ಅಕ್ಲೀಲರೆಂಬ ಋಷಿಗಳನ್ನು ಒಳಗೊಂಡಿದೆ. ವಿಶ್ವಾಮಿತ್ರ ಪುತ್ರರು ಕಾತ್ಯಾಯನರೇ ಆಗಿದ್ದರು. ಕಾತ್ಯಾಯನರೆಂಬ ಮತ್ತೊಬ್ಬ ಮಹರ್ಷಿಗಳು ಶುಕ್ಲ ಯಜುರ್ವೇದಕ್ಕೆ ಸಂಬಂಧಿಸಿದಂತೆ ಶ್ರೌತ ಸೂತ್ರಗಳನ್ನು ಬರೆದಿರುತ್ತಾರೆ. ಇದರಲ್ಲಿ 26 ಅಧ್ಯಾಯಗಳಿದ್ದು, ಶತಪಥ ಬ್ರಾಹ್ಮಣದಲ್ಲಿ ವಿವರಿಸಿರುವ ಯಾಗಗಳನ್ನು ಇಲ್ಲಿ ಇನ್ನೂ ವಿಸ್ತಾರವಾಗಿ ಹೇಳಲಾಗಿದೆ. ಇದಕ್ಕೆ ಕರ್ಕಾಚಾರ್ಯರೆನ್ನುವವರು ಕರ್ಕಭಾಷ್ಯವೆಂಬ ವ್ಯಾಖ್ಯಾನವನ್ನು ಬರೆದಿರುತ್ತಾರೆ. ಶುಲ್ಬ ಸೂತ್ರಗಳು ಕಾತ್ಯಾಯನರ ಕೊಡುಗೆಯೇ ಆಗಿವೆ. ಇದರಲ್ಲಿ 7 ಖಂಡಿಕೆಗಳಿದ್ದು, ಯಜ್ಞವೇದಿಗಳ ರಚನೆ ಮತ್ತು ಮಂಟಪಗಳ ವಿವರಣೆಯನ್ನು ಕಾಣುತ್ತೇವೆ. ಇದರಲ್ಲಿರುವ ಜ್ಯಾಮಿತೀಯ ಜ್ಞಾನ ಆಶ್ಚರ್ಯಕರವಾಗಿದೆ.
ಋಗ್ವೇದಕ್ಕೆ ಸಂಬಂಧಿಸಿದಂತೆಯೂ ಕಾತ್ಯಾಯನರ ಕೃತಿಗಳನ್ನು ಕಾಣುತ್ತೇವೆ. ಅವರು ಋಗ್ವೇದ ಮತ್ತು ಶುಕ್ಲ ಯಜುರ್ವೇದಗಳೆರಡಕ್ಕೂ ಸರ್ವಾನುಕ್ರಮಣಿಕೆಯನ್ನು ರಚಿಸಿರುತ್ತಾರೆ. ಶಂಖಲಿಖಿತ, ಪರಾಶರರಂತಹ ಸ್ಮೃತಿಕಾರರು ಕಾತ್ಯಾಯನರನ್ನು ಗೌರವದಿಂದ ಸ್ಮರಿಸಿರುತ್ತಾರೆ. ಕಾತ್ಯಾಯನರ ಮೂಲ ಗ್ರಂಥಗಳಲ್ಲಿ ಹೆಚ್ಚು ಕೃತಿಗಳು ಈಗ ಸಿಗದೇ ಇರುವುದು ದುರದೃಷ್ಟಕರ ಸಂಗತಿ. ಆದ್ದರಿಂದಲೇ ಅವರ ಬಗ್ಗೆ ಸಂದೇಹಗಳು ಹೆಚ್ಚಾಗಿ ಕಂಡುಬರುತ್ತವೆ. ಕಾತ್ಯಾಯನ ಸ್ಮೃತಿ ಎಂಬ ಕೃತಿಯು ಮಾತ್ರ ಈಗ ದೊರೆತಿರುತ್ತದೆ. ಇದನ್ನೇ ಗೋಭಿಲ ಸ್ಮೃತಿ ಅಥವಾ ಕರ್ಮ ಪ್ರದೀಪವೆಂದು ಕರೆದಿರಬಹುದು. ಇದರಲ್ಲಿ 3 ಪ್ರಪಾಠಕಗಳು, 29 ಖಂಡಗಳು, 500 ಶ್ಲೋಕಗಳು ಇವೆ. ಇದರಲ್ಲಿ ಯಜ್ಞೋಪವೀತ ಧಾರಣೆ, ಮಹತ್ವ, ಬೇರೆ ಬೇರೆ ದೇವತೆಗಳ ಉಪಾಸನೆಗಳು, ಶ್ರಾದ್ದ ಮೊದಲಾದ ಧಾರ್ಮಿಕ ವಿಚಾರಗಳು ಪ್ರಸ್ತಾವಿಸಲ್ಪಟ್ಟಿವೆ. 6 ಜನ ಬ್ರಹ್ಮಪರರು, ಬ್ರಹ್ಮನಿಷ್ಠರು, ಪರಬ್ರಹ್ಮನನ್ನು ಅನ್ವೇಷಿಸುವವರು ಆದ ಬ್ರಾಹ್ಮಣರು ಹೆಚ್ಚಿನ ಜ್ಞಾನವನ್ನು ಪಡೆಯಲು ಸಮಿತ್ಪಾಣಿಗಳಾಗಿ ಭಗವಾನ್ ಪಿಪ್ಪಲಾದ ಮಹರ್ಷಿಗಳ ಬಳಿಗೆ ಬರುತ್ತಾರೆಂದು ಪ್ರಶ್ನೋಪನಿಷತ್ತಿನ ಪ್ರಾರಂಭದಲ್ಲಿ ಹೇಳಲಾಗಿದೆ. ಅವರಲ್ಲಿ 6ನೆಯವನು ಕಬಂದಿ ಕಾತ್ಯಾಯನನೆಂಬ ಹೆಸರಿನ ಋಷಿ. ಶಂಕರಾಚಾರ್ಯರು ತಮ್ಮ ಭಾಷ್ಯದಲ್ಲಿ ಕಬಂದಿಯನ್ನು ಕತ್ಯನ ಮಗನೆಂದು, ಅವನ ಮುತ್ತಜ್ಜನು ಬದುಕಿರುವನೆಂದು ಅಭಿಪ್ರಾಯಪಟ್ಟಿರುತ್ತಾರೆ. ಇವನು ಕಾತ್ಯಾಯನನೆಂಬ ವಂಶಪಾರಂಪರ್ಯವಾದ ನಾಮಧೇಯವುಳ್ಳವನು. ಇವರೆಲ್ಲ 1 ವರ್ಷ ಕಾಲ ಗುರುಗಳ ಬಳಿ ಬ್ರಹ್ಮಚರ್ಯದಿಂದ ವಾಸ ಮಾಡುತ್ತಾರೆ. ಅನಂತರ ಕಬಂದಿ ಕಾತ್ಯಾಯನನು ಮೊದಲು ಪ್ರಶ್ನೆಯನ್ನ ಕೇಳುತ್ತಾನೆ. ಈ ಪ್ರಜೆಗಳೆಲ್ಲ ಎಲ್ಲಿಂದ ಹುಟ್ಟಿ ಬರುತ್ತಾರೆ ಎಂಬುದು ಅವನ ಪ್ರಶ್ನೆ. ಅದಕ್ಕೆ ಉತ್ತರವಾಗಿ ಪಿಪ್ಪಲಾದರು ಸೃಷ್ಟಿ ಪ್ರಕ್ರಿಯೆಯನ್ನು ವಿವರಿಸಿರುತ್ತಾರೆ. ಅಮಾವಾಸ್ಯೆಯು ಹಿಂದಿನ ಚತುರ್ದಶಿಯ ದಿನದೊಂದಿಗೆ ವ್ಯಾಪ್ತವಾಗಿದ್ದರೆ ಅದನ್ನು ಬೋಧಾಯನ ಕಾತ್ಯಾಯನ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಆದ್ದರಿಂದ ಕಾತ್ಯಾಯನರು ಕಾಲನಿರ್ಣಯ ಶಾಸ್ತ್ರದಲ್ಲಿಯೂ ಸಿದ್ಧಹಸ್ತರಾಗಿದ್ದಿರಬಹುದು. ಕಲ್ಪಾಂತರದಲ್ಲಿ ದುರ್ಗಾದೇವಿಯಾದ ಪಾರ್ವತಿಯು ಕತರ ವಂಶದಲ್ಲಿ ಜನಿಸಿದಳು. ಆದ್ದರಿಂದ ಅವಳು ಕಾತ್ಯಾಯನಿ ಎಂಬ ಹೆಸರನ್ನು ಪಡೆದಳು. ದೇವಿಯೇ ಆರಿಸಿ ಜನ್ಮ ಪಡೆಯುವಷ್ಟು ಶ್ರೇಷ್ಠವಾದ ವಂಶವು ಈ ಕತರು ಮತ್ತು ಕಾತ್ಯಾಯನರದು. ಯಾಜ್ಞವಲ್ಕ್ಯರ ಮಡದಿಯಾದ ಕಾತ್ಯಾಯನಿಯು ಕತಗೋತ್ರೋದ್ಭವಳಾದ ಕನ್ಯೆಯು. ಯಾಜ್ಞವಲ್ಕ್ಯರು ತಮ್ಮ ಐಶ್ವರ್ಯವನ್ನು 2 ಪತ್ನಿಯರಿಗೂ ಸಮನಾಗಿ ಹಂಚಿ ಪಾರಿವ್ರಾಜ್ಯವನ್ನು ಸ್ವೀಕರಿಸಲು ಹೊರಟಾಗ ಮೈತ್ರೇಯಿ ಹಣವನ್ನು ಸ್ವೀಕರಿಸಲು ಒಪ್ಪದೆ ಬ್ರಹ್ಮಜ್ಞಾನವನ್ನು ಬಯಸುತ್ತಾಳೆ. ಕಾತ್ಯಾಯನಿ ಮೊದಲಿನಿಂದಲೂ ಅವರ ಗೃಹಕೃತ್ಯಗಳನ್ನು ನೋಡಿಕೊಳ್ಳುತ್ತಾ ಗುರುಕುಲದ ಶಿಷ್ಯರಿಗೆ ಊಟ, ವಸತಿ, ಸೌಕರ್ಯವೇ ಮುಂತಾದ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತಿದ್ದಳು. ವೇದದ ಪೂರ್ವ ಭಾಗವಾದ ಕರ್ಮಕಾಂಡದಲ್ಲಿ ಪ್ರಖ್ಯಾತವಾದ ಕತವಂಶದಿಂದ ಬಂದಿದ್ದರಿಂದ ಅವಳಿಗೆ ಈ ಕಾರ್ಯಭಾಗ ಸುಕರವಾಗಿತ್ತು. ಯಾಜ್ಞವಲ್ಕ್ಯರ ಕೀರ್ತಿಯಲ್ಲಿ ಮೈತ್ರೇಯಿಯಂತೆಯೇ ಕಾತ್ಯಾಯನಿಯೂ ಪಾಲುದಾರಳು. ಹೀಗೆ ಕಾತ್ಯಾಯನ ವಂಶದವರು ಪ್ರಖ್ಯಾತ ಪರಂಪರೆಯನ್ನು ಸ್ಥಾಪಿಸಿದ್ದರು.